ನಮಸ್ಕಾರ. ಪ್ರತಿಯೊಂದು ಈಗ ಕಂಪನಿ ಒಳಗಾಗಲಿ ಆಫೀಸ್ ಒಳಗಾಗಲಿ ಏನಾಗಿರ್ತೈತೆ ಅಂದ್ರೆ ಈಗ ಅಲ್ಲಿ ಕೆಲವೊಂದಿಷ್ಟು ಜನ ಬಂದಿರ್ತಾರೋ ಯಾಕಂದ್ರೆ ಅವರು ಕಂಪ್ನಿನವ್ರ ಅಪ್ಪ ಅಂದ ಏನೋ ಅವ್ರ ಅಜ್ಜ ಅಂದ ಅನ್ನೋ ಥರನ ಬಂದಿರ್ತಾರೋ. ಯಾಕಂದ್ರೆ ಅವ್ರು ಬಂದಿರೋದು 4 LPA ಸಲುವಾಗಿ ಆನಮ್, ಬಟ್ ನಾವು ಬಂದಿರೋದು 3 LPA ಫಾರ್ ಆನಮ್ ಇರ್ತೈತೆ ಅಷ್ಟೇ. ಅವ್ರಿಗೆ ವ್ಯತ್ಯಾಸ ಇರ್ತೈತಿ. ಬಟ್ ಅವ್ರನ್ನಾದ್ರು ಯಾವಾಗ ರಿಮೂವ್ ಮಾಡ್ತಾರೋ ಅಂತೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ. ಬಟ್ ಅಷ್ಟೊಂದು ಜವಾಬ್ದಾರಿ ಮಾಡ್ಕೊಂಡ ಮಾಡ್ತಿರ್ತಾರೆ. ಬಟ್ ಅವರಿಂದ ಅದಕ್ಕೆ ಏನೂ ಇಂಕ್ರೂವ್ಮೆಂಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಬಟ್ ಮಾಡೋ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಿರ್ತೀವಿ. ಬಟ್ ಆದ್ರೂ ಅದ್ರ ಮೇಲೆ ಒಂದು ಕೈ ಇಡುವಂಥ ಪ್ರಯತ್ನ ಅವ್ರು ಮಾಡ್ತಿರ್ತಾರೆ. ಅಂಥವ್ರಿಂದ ಆದಷ್ಟು ಸ್ವಲ್ಪ ಹುಷಾರಾಗಿರಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನೀವು ಮಾಡೋ ಕೆಲಸ ನೀವು ಪರ್ಫೆಕ್ಟ್ ಇರ್ತೈತಿ, ಬಟ್ ನೀವು ಮಾಡ್ತಿರ್ತೀರಿ. ಬಟ್ ಅವ್ರ ಏನಾದರೂ ಒಂದು ಹವಾ ಮಾಡ್ಕೊಳ್ಳೋ ಸಲುವಾಗಿ ಆ ಥರ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೋ. ಆದಷ್ಟು ನಿಮ್ಮ ಕೆಲಸ ಮೇಲೆ ನೀವು ಪರ್ಫೆಕ್ಟ್ ಆಗಿರಿ. ಯಾಕಂದ್ರೆ ಚೇಂಜಸ್ ಆಗಬೇಕಾಗಿದ್ದು ವರ್ಕ್ ಒಳಗೆ ಯಾರು ಪ್ರೆಷರ್ ಹಾಕತ್ತಾರ ತೆಗಿಸಿಂದ ಯಾವುದೂ ಚೇಂಜಸ್ ಆಗಂಗಿಲ್ಲ ಇಲ್ಲಿ. ಮತ್ತು ಇನ್ನೊಂದು ನಿಮ್ಮ ಬಗ್ಗೆ ಯಾರೇ ಹಿಂದೆ ಕೂತು ಏನಾರ ಮಾಡತ್ತಿರೋದ್ರ ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆನೆ ಹೊಡೆತಂದ್ರೆ ಶ್ವಾನಗಳು ಹಂಗೆ ಬೊಗಳ್ತಿರ್ತಾವೆ, ಅದ್ರ ಬಗ್ಗೆ ಯಾವತ್ತೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಆಫೀಸ್ ಒಳಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಿಂಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರೋದು ಮಾಡೋದು, ಆಮೇಲೆ ನಿಮ್ಮನ್ನ ರಿಮೂವ್ ಮಾಡಿ ಕಿಶಿಂದ ಅವರಷ್ಟ ಒಟ್ಟಿಗೆ ತಿರುಗಾಡೋದು ಮಾಡ್ತಿರ್ತಾರೆ. ಆಲ್ಮೋಸ್ಟ್ ನಿಮ್ಮ ಕಾನ್ಫಿಡೆಂಟ್ದಿಂದ ನೀವು ಒಬ್ಬರೇ ಇರಕ್ಕೆ ಟ್ರೈ ಮಾಡ್ತು ಬರ್ರಿ ಆಲ್ಮೋಸ್ಟ್. ಯಾಕಂದ್ರೆ ನೀವು ಈ ಟೈಮ್ದಾಗ ನೀವು ಕಾನ್ಫಿಡೆಂಟ್ ಕಳ್ಕೊಂಡ್ರೆ ಮುಂದೆ ಯಾವತ್ತೂ ನೀವು ಉದ್ಧಾರ ಆಗುವಂಥ ಟೈಮ್ ಇರಂಗಿಲ್ಲ. ಯಾಕಂದ್ರೆ ನೀವು ಒಬ್ಬರೇ ಏನು ಬಂದರೂ ಒಬ್ಬರೇ ಫೇಸ್ ಮಾಡುವಂಥ ಸಾಮರ್ಥ್ಯ ಇಟ್ಕೊಳಕ್ಕೆ ಟ್ರೈ ಮಾಡಿ ಆಲ್ಮೋಸ್ಟ್.